ನಾನಿವತ್ತು ನಿಮಗೆ ಸೂಪರ್ ಮಾರ್ಕೆಟಲ್ಲಿ ದುಡ್ಡಿಲ್ಲದೆ ಸಾಮಾನು ತೊಗೊಂಬರೋದು ಹೇಗೆ ಅಂತ ತೋರಿಸ್ತೀನಿ. ಜರ್ಮನಿಯಲ್ಲಿ ಈ ಪ್ಲಾಸ್ಟಿಕ್ ರೀಸೈಕಲ್ ಅನ್ನೋ ಕಾನ್ಸೆಪ್ಟ್ನ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ಸೊ ನೀವಿಲ್ಲಿ ಯಾವುದೇ ಅಂಗಡಿಲಿ ವಾಟರ್ ಬಾಟಲ್, ಸೋಡಾ ಬಾಟಲ್, ಆಯಿಲ್ ಕ್ಯಾನ್, ಬಿಯರ್ ಕ್ಯಾನ್ ಈ ಥರ ಯಾವುದೇ ಒಂದು ಐಟಮ್ ತೊಗೊಂಡ್ರು ಅದ್ರ ಮೇಲೆ 25 ಸೆಂಟ್ ಎಕ್ಸ್ಟ್ರಾ ತೊಗೊಂಡಿರ್ತಾರೆ. ಸೊ ನಾವಿವತ್ತು ಯೂಸ್ ಮಾಡಿರೋ ವಾಟರ್ ಬಾಟಲ್ಸ್ನ ಸೂಪರ್ ಮಾರ್ಕೆಟಲ್ಲಿರೋ ಮಷಿನ್ಗೆ ಹಾಕಿ ನಾವು ಡೆಪಾಸಿಟ್ ಮಾಡಿರೋ ಅಮೌಂಟ್ನ ವಾಪಸ್ ತೊಗೋತಾ ಇದ್ದೀವಿ. ಸೂಪರ್ ಮಾರ್ಕೆಟಲ್ಲಿರೋ ಈ ಮಷಿನ್ಗೆ ಬಂದು ಒಂದಾದ್ಮೇಲೆ ಒಂದಂಗೆ ಬಾಟಲ್ಸ್ನ ಈ ಮಷಿನ್ ಒಳಗೆ ಹಾಕಬೇಕು. ಆವಾಗ ಅದು ಒಂದಕ್ಕೆ 25 ಸೆಂಟ್ ಹಂಗೆ ಕ್ಯಾಲ್ಕುಲೇಟ್ ಮಾಡಿಕೊಂಡು ಡಿಸ್ಪ್ಲೇಲಿ ಕೂಪನ್ ಅಮೌಂಟ್ ಎಷ್ಟು ಅಂತ ಹೇಳುತ್ತೆ. ಎಲ್ಲ ಬಾಟಲ್ಸ್ ಹಾಕಿದ್ಮೇಲೆ ಈ ಗ್ರೀನ್ ಬಟನ್ ಪ್ರೆಸ್ ಮಾಡಿದ್ರೆ ಟೋಟಲ್ ಅಮೌಂಟ್ದು ಕೂಪನ್ ಡಿಸ್ಪ್ಯಾಚ್ ಆಗುತ್ತೆ. ಈ ಕೂಪನ್ ಯೂಸ್ ಮಾಡಿ ನಾವೇನಾದರೂ ಪರ್ಚೇಸ್ ಮಾಡ್ಬೋದು ಅಥವಾ ಇದನ್ನು ಕೊಟ್ಟು ಕ್ಯಾಶ್ ಕೂಡ ಇಸ್ಕೋಬೋದು. ನಾವಿವತ್ತು ಇದನ್ನು ಯೂಸ್ ಮಾಡಿಕೊಂಡು ನೀರು ಮತ್ತು ಮೊಟ್ಟೆ ತೊಗೋತಾ ಇದ್ದೀವಿ. ಎಲ್ಲ ಬಿಲ್ ಆದಮೇಲೆ ಕ್ಯಾಶ್ ಕೊಡೋ ಬದಲು ಈ ಕೂಪನ್ನ ಕೊಟ್ಟರೆ ಅದ್ರ ಟೋಟಲ್ ಅಮೌಂಟ್ ಎಷ್ಟಾಗಿತ್ತು ಅಷ್ಟನ್ನು ಇಟ್ಕೊಂಡು ಉಳಿದಿದ್ದ ದುಡ್ಡನ್ನ ಕ್ಯಾಶಲ್ಲಿ ಕೊಡ್ತಾರೆ. ಈ ಕೂಪನ್ನ ನಾವು ಅವತ್ತೇ ಯೂಸ್ ಮಾಡಬೇಕು ಅಂತಾನೂ ಏನಿಲ್ಲ, ಯಾವತ್ತು ಬೇಕಾದರೂ ಯೂಸ್ ಮಾಡ್ಬೋದು. ಈ ಕಾನ್ಸೆಪ್ಟ್ ಇಂಡಿಯಾದಲ್ಲೂ ಬಂದರೆ ಎಲ್ಲ ಪ್ಲಾಸ್ಟಿಕ್ ಬಾಟಲ್ಸ್ ರೀಸೈಕಲ್ ಆಗೋದು ಈಸಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನೀವೇನಂತೀರಾ?